ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ವ್ಲಾಗ್ ಮಾಡ್ತಾ ಇರೋದು ಬಂದು ಬೇಬಿಯ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ. ನಾನು ಬೇಬಿಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಮಗುವಿಗೆ ಬಂದುಬಿಟ್ಟು ಹಿಮಾಲಯ ಪ್ರಾಡಕ್ಟ್ನ ಯೂಸ್ ಮಾಡುವಂಥದ್ದು. ಅಂದರೆ ನ್ಯೂ ಬಾರ್ನ್ ಬೇಬಿಯಿಂದ ಟಿಲ್ ಇವಾಗ 2.5 ಇಯರ್ಸ್ ಬೇಬಿ ಆದರೂ ಕೂಡ ನಾನು ನನ್ನ ಮಗುವಿಗೆ ಹಿಮಾಲಯ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜರ್ ಅಂದರೆ ಸ್ಕಿನ್ ತುಂಬ ಮಾಯ್ಶ್ಚರ್ ಆಗಿರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ ಮತ್ತು ಯಾವುದೇ ಕೂಡ ಸೈಡ್ ಎಫೆಕ್ಟ್ಗಳು ಇರುವುದಿಲ್ಲ. ಮತ್ತು ಅದು ಬಂದುಬಿಟ್ಟು ಪ್ಯೂರಿಟಿ ಇರುತ್ತೆ, ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಎಲ್ಲ ಹೆಚ್ಚು ಇರಲ್ಲ ಆಯಿತಾ. ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ಹಿಮಾಲಯದಲ್ಲಿ ಕೆಮಿಕಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಕೆಮಿಕಲ್ಸ್ ಇಲ್ಲ ಅಂತಲೇ ಹೇಳಲ್ಲ, ಬಟ್ ಕಮ್ಮಿ ಇರುತ್ತೆ, ಅದೊಂದು ಹೇಳ್ತೀನಿ. ಓಕೆನಾ. ಮೊದಲಿಗೆ ನಾನು ಬೇಬಿ ತಲೆಗೆ ಬೇಬಿ ಹಿಮಾಲಯ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡುವಂಥದ್ದು. ಇದು ಹಿಮಾಲಯ ಬೇಬಿ ಜೆಂಟಲ್ ಶಾಂಪೂ ಅಂತ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ ಹೈಬಿಸ್ಕಸ್ ಅಂದರೆ ದಾಸವಾಳದಿಂದ ಮಾಡುವಂಥದ್ದು. ಎಲ್ಲರಿಗೂ ಗೊತ್ತಿದೆ, ದಾಸವಾಳದ ಹೆಸರಿನ ಎಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ಗಳು ಆಗೋದಿಲ್ಲ ಮತ್ತು ಹೇರ್ ಫಾಲ್ ಆಗಲ್ಲ ಅಂತ. ಆ್ಯಸ್ ಇಟ್ ಈಸ್ ಇದು ಕೂಡ ನಿಮಗೆ ದಾಸವಾಳದಿಂದ ಮಾಡಿದ್ರಿಂದ ಇದರಿಂದ ಮಗುವಿಗೆ ಹೇರ್ ಫಾಲ್ ಆಗೋದಿಲ್ಲ. ಓಕೆನಾ. ಮತ್ತು ಇದು ಬಂದುಬಿಟ್ಟು ನಿಮಗೆ ಪ್ಯಾರಾಬಿನ್ ಫ್ರೀ ಇರುತ್ತೆ. ಓಕೆ. ಮತ್ತು ಇದು ತುಂಬ ಅಷ್ಟೇ ಅಲ್ಲ, ಇದಕ್ಕೆ ಚಿಕ್ಪಿಯನ್ ಅಂತ ಒಂದು ಇದನ್ನು ಕಂಟೆಂಟ್ನ ಹಾಕ್ತಾರೆ. ಮತ್ತು ಇದರಲ್ಲೇ ಬರೆದಿದ್ದಾರೆ ನೋಡಿ, ಡಾಕ್ಟರ್ ಪ್ರಿಫರ್ಡ್ ಬ್ರ್ಯಾಂಡ್ ಅಂತ, ನಂಬರ್ 1 ಬ್ರ್ಯಾಂಡ್ ಅಂತ ಅಲ್ವಾ. ಸೊ ಇದು ನಂಬರ್ 1 ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇದು ನಾನು ಪೌಡರ್ನ ತೊಗೊಂಡಿದ್ದೀನಿ ಹಿಮಾಲಯ. ನಾನು ಎಲ್ಲ ಸ್ವಲ್ಪ ದೊಡ್ಡ ಪ್ರಾಡಕ್ಟ್ನ ತೊಗೊಂಡೆ. ಯಾವಾಗಲೂ ಪರ್ಚೇಸ್ ಮಾಡೋ ಬದಲು ಒಂದೇ ಸಲ ಜಾಸ್ತಿ ಪರ್ಚೇಸ್ ಮಾಡ್ಬೋದಲ್ವ, ಅಮೆಝಾನಲ್ಲಿ ತೊಗೋತೀನಿ. ಬಂದುಬಿಟ್ಟು 700 ml ಪೌಡರು. ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯಾಕೇಜಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಕೊಡ್ತಾರೆ. ಅಂದರೆ ಏನು ಡಸ್ಟ್ಗಳೆಲ್ಲ ಕೂರಬಾರ್ದು ಅಂತ ಇದರಲ್ಲೂ ಕೊಟ್ಟಿದ್ದಾರೆ ನೋಡಿ, ನಂಬರ್ 1 ಬ್ರ್ಯಾಂಡ್ ಅಂತ. ನೆಕ್ಸ್ಟ್ ಇದರಲ್ಲಿ ಏನಾಗ್ತಿದ್ದಾರೆ ಗೊತ್ತಾ ಫ್ರೆಂಡ್ಸ್, ಬಾದಾಮ್ ಮತ್ತು ಆಯಿಲ್ ಹಾಕ್ಬಿಟ್ಟು ಮಾಡಿರುವಂಥದ್ದು ಪೌಡರ್ ಬಂದು. ಸೊ ಬಾದಾಮ್ ತಿನ್ನೋದ್ರಿಂದ ಏನಾಗುತ್ತೆ ಹೇಳಿ, ಅದು ಬ್ರೈನಿಗೆ ಓಕೆ ಶಾರ್ಪ್ ಆಗುತ್ತೆ, ಬಟ್ ಏನಾಗುತ್ತೆ ಗೊತ್ತಾ, ಸ್ಕಿನ್ ಗ್ಲೋ ಆಗುತ್ತೆ ಬಾದಾಮ್ ತಿನ್ನೋದ್ರಿಂದ. ಆ್ಯಸ್ ಇಟ್ ಈಸ್ ನನ್ನ ಮಗನ ಸ್ಕಿನ್ನಸ್ ಕೂಡ ತುಂಬ ಒಂದು ಸ್ವಲ್ಪ ಹುಟ್ಟುವಾಗ ಬ್ಲ್ಯಾಕಿಶ್ ಕಾಣಂಗಿದ್ದ ಫ್ರೆಂಡ್ಸ್, ಬಟ್ ಇವಾಗ ತುಂಬ ಚೆನ್ನಾಗಾಗಿದ್ದಾನೆ. ಫೇಸ್ ಎಲ್ಲ ವೈಟ್ ಆಗಿದೆ ಅವನ ಸ್ಕಿನ್ನು. ಹಿಮಾಲಯ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು 1930 ಫ್ರೆಂಡ್ಸ್. ಓಕೆನಾ. ನಾವು ಮುಂಚೆ ಓಪನ್ ಆಗಿರೋ ಕಂಪನಿ ಅಂದರೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ಅಲ್ವಾ. ಸೊ ಇದರ ಒಂದು ಪೌಡರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಹಿಮಾಲಯ ಬಾಡಿ ಲೋಷನ್. ನಾನು ಹಿಮಾಲಯ ಕ್ರೀಮ್ ಎಲ್ಲ ಯೂಸ್ ಮಾಡಲ್ಲ ಫೇಸಿಗೂ ಬಾಡಿಗೂ ಇದನ್ನೇ ಯೂಸ್ ಮಾಡುವಂಥದ್ದು. ಹಿಮಾಲಯ ಬಾಡಿ ಲೋಷನ್ ಬಂದುಬಿಟ್ಟು ಇದು ಬಂದು ಸ್ಕಿನ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದ ಸ್ಕಿನ್ ಅನ್ನೋದು ತುಂಬ ಸಾಫ್ಟ್ ಆಗುತ್ತೆ, ಅಂದರೆ ಸ್ಮೂತ್ ಆಗುತ್ತೆ. ಮತ್ತು ಇದು ಹಿಮಾಲಯ ಪ್ರಾಡಕ್ಟ್ ಬಂದು ಆಲ್ ಸ್ಕಿನ್ ಟೈಪ್ ಅವರಿಗೂ ಕೂಡ ಆಗುವಂಥದ್ದು. ಇದರಲ್ಲೂ ಕೂಡ ಫ್ರೆಂಡ್ಸ್ ನೋಡಿ, ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ನೇ ಹಾಕ್ಬಿಟ್ಟು ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲ. ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಫ್ರೆಂಡ್ಸ್, ಆಲ್ಮಂಡ್ ಆಯಿಲ್ ಹಾಕಿದ್ದಾರೆ ಇದಕ್ಕಷ್ಟೇ, ಬಿಟ್ಟರೆ ಬೇರೆ ಏನು ಕೂಡ ಹಾಕಿಲ್ಲ. ಇದರಲ್ಲೇ ಕೊಟ್ಟಿದ್ದಾರೆ, ಅವೆರಡನೇ ಪ್ರಾಡಕ್ಟ್ ಹಾಕ್ಬಿಟ್ಟೆ ಮಾಡಿರೋದು. ಆಲ್ಮಂಡು ಚೆನ್ನಾಗಿರುತ್ತೆ, ಸ್ಕಿನ್ನಿಗೆ ಆಯಿಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮಗುವಿಗೆ ಬಾತ್ ಮಾಡುವಾಗ ಆಯಿಲ್ ಮಸಾಜ್ ಮಾಡ್ತೀನಿ. ನನ್ನ ಆಯಿಲ್ ಬಂದುಬಿಟ್ಟು ನಾನು ಮನೇಲೇ ನಮ್ಮ ಅಮ್ಮ ನಮಗೆ ಕಳಿಸ್ಕೊಡ್ತಾರೆ ಕೊಕೊನಟ್ ಆಯಿಲ್. ಓಕೆನಾ. ಅಂದರೆ ನಮ್ಮಮ್ಮ ಕೊಬ್ಬರಿಯನ್ನು ಒಣಗಿಸ್ಬಿಟ್ಟು ಏನಂತಾರೆ ನಿಮ್ಮ ಕಡೆ ಗೊತ್ತಿಲ್ಲ, ನಮ್ಮ ಕಡೆ ಫ್ಯಾಕ್ಟ್ರಿಗೆ ಅಂದರೆ ತೆಂಗಿನ ಎಣ್ಣೆ ಗಿರಣಿ ಇರ್ತದೆ, ಆ ಗಿರಣಿಗೆ ತೊಗೊಂಡು ಹೋಗ್ಬಿಟ್ಟು ಆಯಿಲ್ ಮಾಡಿಸ್ಬಿಟ್ಟು ತರ್ತಾರೆ. ಸೊ ಹಾಗಾಗಿ ಈ ರೀತಿಯ ಬಾಟಲ್ಗಳಲ್ಲಿ ಇಟ್ಕೋತೇನೆ, ಕ್ಯಾನ್ ತಂದುಬಿಟ್ಟು ಇಟ್ಕೊಂಡು ಸ್ಟೋರ್ ಮಾಡಿರ್ತೇನೆ. ನಾನು ಯಾವುದೇ ಬೇರೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಲ್ಲ. ಆಯಿಲೆಲ್ಲ ನಮ್ಮ ಸಹ ಎಲ್ಲದಕ್ಕೂ ಕುಕ್ಕಿಗೂ ಎಲ್ಲ ಆಲ್ಮೋಸ್ಟ್ ಇದೇ ಆಯಿಲ್ ಯೂಸ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಬೇಬಿಯ ಏನಂತ ಪ್ಯಾಂಪರ್ಸಿಗೆ ಯೂಸ್ ಮಾಡುವಂತಹ ಪೌಡರ್, ಡೈಪರ್ ಪೌಡರ್, ರ್ಯಾಷಸ್ ಪೌಡರ್ ಅಂತ ಹೇಳ್ತೀವಿ ಅದಕ್ಕೆ. ಡೈಪರ್ ಪೌಡರ್ ಹೇಳಿ, ರ್ಯಾಷಸ್ ಪೌಡರ್ ಹೇಳಿ, ಅದರಲ್ಲೂ ಸಹ ನಾನು ಮುಂಚೆ ನಿಮ್ಗೊಂದು ಹೇಳಬೇಕು, ಇದು ಹೇಳೋ ಮುಂಚೆ ನಾನು ಬೇಬಿ ಚಿಕ್ಕದಿದ್ದಾಗ ನಾನು ಪ್ಯಾಂಪರ್ಸ್ ಹಾಕುವಾಗ ಏನು ಮಾಡಿದ್ದೆ, ಒಂದು ಕ್ರೀಮ್ ತಂದುಬಿಟ್ಟು ಹಚ್ಚಿದ್ದೆ.
ಸೊ ಅದು ನನಗೆ ಆವಾಗ ಡಾಕ್ಟರ್ ಅಂದರು, ನೀವು ಕ್ರೀಮ್ ಹಚ್ಚಿದರೆ ಅದು ಆಯಿಲಿ ಸ್ಟ್ರಕ್ಚರ್ ಇರುತ್ತೆ. ಸೊ ಆವಾಗ ಬೇಬಿಗಳಿಗೆ ಬೇಗ ರ್ಯಾಷಸ್ ಆಗುತ್ತೆ. ಸೊ ಬೇಬಿಗೆ ಯೂರಿನ್ ಮಾಡಿದಾಗ ಡೈಪರ್ ಹೀರ್ಕೊಂಡ್ರೂ ಕೂಡ ಅದು ಲಿಕ್ವಿಡ್ ರೀತಿ ಇರುತ್ತೆ, ಬೇವುತ್ತಂಗಿರುತ್ತೆ, ಸ್ಕಿನ್ನು ಬೇವ್ರು ಬರುತ್ತೆ ಅಲ್ವಾ ಪ್ಯಾಂಪರ್ಸ್ ಹಾಕಿದಾಗ ಮಕ್ಕಳಿಗೆ. ಸೊ ಆವಾಗೆಲ್ಲ ಏನಾಗ್ಬಿಡುತ್ತೆ ಅಂದರೆ ನೀವು ಕ್ರೀಮ್ ಹಾಕಿದಾಗ ಅದು ಇನ್ನೂ ಸಹ ಆಯಿಲಿ ಇರುತ್ತೆ ಫ್ರೆಂಡ್. ಹಾಗಾಗಿ ಆಯಿಲಿ ಇದ್ದಾಗ ಅದು ಬೇಗ ಡೈಪರ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಬೇಗ ಅದು ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ಪೌಡರನ್ನು ಯೂಸ್ ಮಾಡೋದ್ರಿಂದ ಅದು ಡ್ರೈ ಆಗಿರುತ್ತೆ. ಸೊ ನಿಮಗೆ ಅಲ್ಲಿ ವೆಟ್ಟಿದ್ರು ಕೂಡ ಆ ಪೌಡರ್ ಯೂಸ್ ಮಾಡಿದಾಗ ಡ್ರೈ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಹಾಗಾಗಿ ನನ್ನ ಮಗುವಿಗೆ ಬಂದು DK ಜೆಲ್ ಅನ್ನೋಂಥ ಡೆಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ, ನಾನು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ಈ ರೀತಿ ಕ್ಯಾರಿ ಮಾಡಿ ಇಟ್ಟಿದ್ದೀನಿ ಅಂದರೆ ಅದರ ಬಾಕ್ಸನ್ನು ಬಿಸಾಕಿದ್ದೀನಿ ಫ್ರೆಂಡ್ಸ್. ಓಕೆನಾ, ಅಂದರೆ ಬಿಸಾಕಿದ್ದೀನಿ. ಬೇಬಿ ಇದು ಸೋಪ್ ಬಂದು ಹಿಮಾಲಯ ಅವ್ರದ್ದೇ, ನಿಮಗೆ ಗೊತ್ತಾಗುತ್ತೆ, ಇದು ಹಿಮಾಲಯ ಅವ್ರದ್ದೇ ಬರುತ್ತೆ. ಎಷ್ಟು ಅಂತ ಬರ್ದಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಇದು ಹಿಮಾಲಯ ಸೋಪಲ್ಲು. ಹಿಮಾಲಯದಲ್ಲಿ ಯಾವ ಸೋಪ್ ಅಂದರೆ ನಾನು ಯೂಸ್ ಮಾಡುವಂಥದ್ದು ಹಿಮಾಲಯ ಮಾಯ್ಶ್ಚರಿಂಗ್ ಸೋಪ್ ಅಂತ. ಅದಲ್ಲದೆ ಹಿಮಾಲಯ ಜೆಂಟಲ್ ಸೋಪು ಸಿಗುತ್ತೆ ಫ್ರೆಂಡ್ಸ್. ಹಿಮಾಲಯ ಜೆಂಟಲ್ ಸೋಪ್ಗಿಂತ ಹಿಮಾಲಯ ಮಾಯ್ಶ್ಚರೈಸರ್ ತೊಗೊಳ್ಳಿ, ಅದು ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಗ್ಲೋ ಆಗುತ್ತೆ. ಏನೇ ಒಂದು ಸ್ಕಿನ್ನಲ್ಲಿ ಆಯಿಲಿ ಆಗೋದು ಅಥವಾ ಡ್ರೈ ಆಗೋದು ಅದೇನೂ ಆಗುವುದಿಲ್ಲ. ಮಾಯ್ಶ್ಚರೈಸಿಂಗ್ ಆಗುತ್ತೆ, ಡ್ರೈ ಆಗಲಿಕ್ಕೆಲ್ಲ ಬಿಡುವುದಿಲ್ಲ. ಸ್ಕಿನ್ನಿಗೆ ಚಬ್ಬಿ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಬಂದು ಇದು ಹಿಮಾಲಯದ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಅದು ಬಂದುಬಿಟ್ಟು ಬಾಕ್ಸಲ್ಲಿ ತೊಗೊತೀನಿ ನಾನು, ಅಂದರೆ ಒಂದು ಬಾಕ್ಸಲ್ಲಿ 4 ಸೋಪ್ ಲೆಕ್ಕದಲ್ಲಿ ಆ ರೀತಿ ತೊಗೋತೀನಿ ನಾನು, ಆಯಿತಾ? ಸೊ ನಾನು ಅದನ್ನೆಲ್ಲ ಹೀಗೆ ಬಾಕ್ಸ್ ಬಂದಿದ್ದ ತಕ್ಷಣ ಅಮೆಝಾನಲ್ಲಿ ಬರ್ತದಲ್ಲ ಸೋಪು, ಬಾಕ್ಸ್ ಬಿಸಾಕಿ ಈ ರೀತಿ ಜಿಪ್ ಲಾಕ್ ಕವರಲ್ಲಿ ಇಟ್ಕೊತೀನಿ. ಇದರಲ್ಲೂ ಇದೆ ನೋಡಿ, 4 ಒಂದು 6 ಸೋಪ್ ಯೂಸ್ ಮಾಡಿದ್ದೀನಿ. ಹಾಗೆ 3-4 ಬಾಕ್ಸ್ ತೊಗೊತೀನಿ ನಾನು ಒಂದೇ ಸಲ. ವೆಟ್ ವೈಪ್ಸ್ ನಾನು ಮೊದಲಿಗೆ ಮುಂಚೆ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೆ. ಹಿಮಾಲಯ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್, ಅದೇನು ಪ್ರಾಬ್ಲಮ್ ಏನಾಗಿರಲಿಲ್ಲ. ಸೊ ನನಗೆ ನನ್ನ ಅತ್ತಿಗೆ ಅಂದರು, ನೀವು ಹಿಮಾಲಯ ಯೂಸ್ ಮಾಡೋದ್ರಿಂದ ಅದರಿಂದ ತುಂಬ ಚೆನ್ನಾಗಿದೆ ನೋಡು, ಲಿಟಲ್ ಬೇಬಿ ವೈಪ್ಸ್ ಅಂತ ಬರುತ್ತೆ, ತುಂಬ ಚೆನ್ನಾಗಿದೆ ಅದು ಅಂತ ಅಂದರು. ಸೊ ನಾನು ಹಾಗಾಗಿ ಬೇಬಿಗೆ ಲಿಟಲ್ ಬೇಬಿ ವೈಪ್ಸ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು 80 ವೈಪ್ಸ್ ಬರುತ್ತೆ ಫ್ರೆಂಡ್ಸ್, ದೊಡ್ಡದಿದು. ಇದಕ್ಕೆ ಈ ರೀತಿ ಲಿಡ್ ಇರೋದನ್ನ ನೀವು ಪರ್ಚೇಸ್ ಮಾಡೋದು ಬೆಟರ್ ಅನಿಸುತ್ತೆ. ಏನಕ್ಕಂದರೆ ನನ್ನ ಮಗ ಎಲ್ಲ ಕಿತ್ತಾಕಿದ್ದಾನೆ. ಈ ರೀತಿ ಲಿಡ್ ಇದ್ದರೆ ನಿಮಗೆ ಅದರ ಒಳಗಡೆ ವೆಟ್ಟಿರುತ್ತಲ್ವ ಫ್ರೆಂಡ್ಸ್, ಈ ರೀತಿ ಕ್ಲೋಸ್ ಮಾಡಿದ್ರೆ ಅದು ವೆಟ್ಟಾಗೇ ಇರ್ತದೆ. ನೀವು ಈ ರೀತಿ ರುಮಿ ತೆಗೆದ್ರೆ ಅದು ಗಮ್ ಹೋಗಿದ ತಕ್ಷಣ ಅದೇನಾಗ್ತದೆ, ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೀಗೆ ಓಪನೇ ಇರ್ತದೆ ಈ ಲಿಡ್ ಇಲ್ದಿದ್ದಾಗ. ಆಗ ಏನಾಗ್ತದೆ ಗೊತ್ತಾ, ಒಂದು ಮೈನಸ್ ಅಂದರೆ ಡಸ್ಟ್ ಬಂದು ಕೂರ್ತದೆ, ಮತ್ತು ಅದು ವೆಟ್ಟಾಗಿರೋದಿಲ್ಲ, ಡ್ರೈ ಆಗ್ತದೆ. ಸೊ ನಾನು ಹಾಗಾಗಿ ಲಿಡ್ ಇರುವಂಥದ್ದನ್ನೇ ಯೂಸ್ ಮಾಡುವಂಥದ್ದು. ಇದನ್ನು ಸಹ ನಾನು 4-5 ಜೊತೆ ತಗೊಳ್ತೇನೆ. ನಾನು ಕಾಂಬೋ ಅಂತಾರಲ್ಲ ಹಾಗೆ ತಗೋತೇನೆ. ಅದನ್ನು ಕೂಡ ಅಮೆಝಾನಲ್ಲೇ ನಾನು ಪರ್ಚೇಸ್ ಮಾಡುವಂಥದ್ದು. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅಂದರೆ ಹೈಲಿ ರೆಕಮೆಂಡ್ ಮಾಡ್ಬೋದು, ಆಯಿತಾ? ಇದು ಪಾಟಿಸಿ ಕ್ಲೀನ್ ಮಾಡ್ತೀನಿ, ಫೇಸ್ ರಬ್ ಮಾಡ್ತೀನಿ, ಬೇಬಿಗೆ ಹ್ಯಾಂಡ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ. ಈಗ ನಾನು ಬಸ್ಸಲ್ಲೆಲ್ಲ ಹೋಗುವಾಗ ಸ್ಯಾನಿಟೈಸರ್ ಟಿಶ್ಯೂ ಯೂಸ್ ಮಾಡೋದಿಲ್ಲ, ಬೇಬಿಗೆ ವಾಶ್ರೂಮ್ಗೆಲ್ಲ ಕರ್ಕೋಗ್ತೇವೆ, ಕೈಯೆಲ್ಲ ನಮ್ಮ ಮಗುವಿನ ಕೈಯೆಲ್ಲ ರಬ್ ಮಾಡಲಿಕ್ಕೆ ಇದನ್ನೇ ಯೂಸ್ ಮಾಡುವಂಥದ್ದು. ನನ್ನ ಹತ್ರ ಮೇಕಪ್ ರಿಮೂವರ್ ಸಹ ಇತ್ತಾಯ್ತಾ ನಂದು, ನಾನು ಸಹ ಮೇಕಪ್ ರಿಮೂವರ್ಗೆ ಅದಕ್ಕಿಂತ ಜಾಸ್ತಿ ವೆಟ್ಟು ಬೇಬಿದೇ ಯೂಸ್ ಮಾಡ್ತೇನೆ. ಏನಕ್ಕೆ, ಬೇಬಿ ಪ್ರಾಡಕ್ಟಲ್ಲಿ ಕೆಮಿಕಲ್ಸ್ ಇಲ್ಲ, ಮತ್ತು ಇದರಲ್ಲಿ ಎಲೆವೇರಾ, ಆದಮೇಲೆ ವಿಟಮಿನ್ ಇ ಮತ್ತು ಜೊಜೋಬಾ ಆಯಿಲ್ ಅಂತ ಹಾಕಿದ್ದಾರೆ, ಆಯಿತಾ? ಬೇಬಿಗೆ ನಾನು ಇವಾಗ ಟೀತ್ ಬಂದಿದೆಯಲ್ಲ, ಬ್ರಷ್ ಮಾಡಿಸ್ತೇನೆ ನಾನು. ಅವನಿಗೆ ಫೋಲ್ಡಿಂಗ್ ಕಾರ್ ಬ್ರಷ್ ಎಲ್ಲ ತೊಗೊಂಡಿದ್ದು, ಅದೆಲ್ಲ ಬ್ರಷಸ್ ಎಲ್ಲ ತೋರಿಸ್ಲಿಕ್ಕೆ ಹೋಗಲಿಲ್ಲ ನನಗಷ್ಟೇ, ಬಟ್ ಪೇಸ್ಟ್ ತೋರಿಸ್ತೇನೆ. ಪೇಸ್ಟು ಕೂಡ ನನ್ನ ಅತ್ತಿಗೆ ಹತ್ರ ನಾನು ಕೇಳಿದಾಗ ಅತ್ತಿಗೆ ಹೇಳಿದ್ದು ನನಗೆ, ಈಗ ಇಂಥ ಪೇಸ್ಟು ಯೂಸ್ ಮಾಡು, ಅದರಲ್ಲಿ ನಿಮಗೆ ಕೆಮಿಕಲ್ಸ್ ಎಲ್ಲ ಇರುವುದಿಲ್ಲ, ತುಂಬ ಒಳ್ಳೆಯದಿರ್ತದೆ ಅಂತ ಹೇಳಿದರು. ಅದೇ ಪೇಸ್ಟ್ ಅಂದರೆ ಯಾವುದಂದ್ರೆ, ನಿಮಗೆ ನನ್ನ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅನಿಸುತ್ತೆ, ಕಿಡೋಡೆಂಟ್ ಅಂತ ಬರ್ತದೆ, ಆಯಿತಾ? ಇದು ನಿಮಗೆ ಅಮೆಝಾನಲ್ಲಿ ಸಿಗ್ತದೆ, ಆಯಿತಾ? ಇದು ಕಿಡೋಡೆಂಟ್ ಜೆಲ್ ಇದೆಯಲ್ಲ, ಇದರಲ್ಲಿ ಏನೇ ಕೆಮಿಕಲ್ಸ್ ಇರೋದಿಲ್ಲ. ಯಾಕೆ ಗೊತ್ತಾ ಕೆಮಿಕಲ್ಸ್ ಇರಲ್ಲ ಅಂದರೆ, ನಮಗೀಗ ಮಕ್ಕಳಿಗೆ ಬ್ರಷ್ ಮಾಡ್ತಾ ಇರ್ತೀವಲ್ಲ, ಬ್ರಷ್ ಮಾಡಿಸಿದಾಗ ಮಕ್ಕಳಿಗೆ ಅಂದರೆ ಉಗಿಲಿಕ್ಕೆ ಹೇಳ್ತೇವೆ, ಉಗಿಬೇಕು ನೀನು ಪೇಸ್ಟನ್ನ ಅಂತ ಹೇಳ್ತೇವೆ. ಅವರು ಉಗಿಲಿಕ್ಕೆ ಬರುವುದಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, ನುಂಗಿ ಬಿಡ್ತಾರೆ ಅಲ್ವಾ? ನನ್ನ ಮಗು ಹಾಗೆ ನುಂಗ್ತದೆ,
ಪೇಸ್ಟನ್ನೇ ನುಂಗಿ ಬಿಡೋದು. ಸೊ ನಾನು ಅದಕ್ಕೆ ಹೇಳೋದಂದರೆ ಅವನು ನುಂಗ್ತಾನಲ್ವಾ, ಸೊ ಅವರಿಗೆ ನಾವು ಇಂಥ ದಂತಕಾಂತಿ ಕೋಲ್ಗೇಟ್ ಅದೆಲ್ಲ ಕೆಮಿಕಲ್ಸ್ ಇರ್ತದೆ. ಕೆಲವು ಸಹ ಹೇಳ್ತಾರೆ ಇದು ಯೂಸ್ ಮಾಡಿ ಆ ಪೇಸ್ಟ್, ಅದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಅದರಲ್ಲೂ ಕೆಮಿಕಲ್ ಇರ್ತದೆ. ಮತ್ತು ಇದು ಅಮೆಝಾನಲ್ಲಿ ತೊಗೊಳ್ಳಿ, ಕಮ್ಮಿಗೆ ಸಿಗ್ತದೆ ಆಯಿತಾ, ತುಂಬ ಕಮ್ಮಿಗೆ ಸಿಗ್ತದೆ. ನಾನು ಎಷ್ಟು 3 ಪೇಸ್ಟ್ ತಗೊಂಡಿದ್ದೆ, ಒಂದು ಪೇಸ್ಟಿಗೆ 2 ಕಲರ್ ಪೆನ್ಸಿಲ್ ಸಿಕ್ಕಿತ್ತು. ಅಂದರೆ ಮಕ್ಕಳಿಗೆ ಸಹ ಡ್ರಾಯಿಂಗ್ ಎಲ್ಲ ಮಾಡಲಿಕ್ಕೆ ಈಸಿ ಯೂಸ್ ಆಗ್ತದೆ. ಅಂದರೆ ಅವ್ರದ್ದು ನೋಡಿ ಎಷ್ಟು ಟ್ಯಾಲೆಂಟೆಡ್ ತಲೆ ಅಂದರೆ, ಪೇಸ್ಟಿಗೆ ಏನು ಕೊಡ್ತಾರೆ ಹೇಳಿ, ಕಲರ್ ಪೆನ್ಸಿಲ್ ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಡ್ರಾ ಮಾಡಲಿಕ್ಕೂ ಆಗ್ತದೆ. ಸೊ ಒಂದು ಪೇಸ್ಟಿಗೆ 2 ಕಲರ್ ಪೆನ್ಸಿಲ್ ಹಾಗೆ ಕೊಡ್ತಾರೆ ಆಯಿತಾ. ತುಂಬ ಚೆನ್ನಾಗಿದೆ ಈ ಪೇಸ್ಟ್. ಮತ್ತು ಇದು ಬಂದು ಒಳಗಡೆ ಸಹ ಹಾಗೆ ರೆಡ್ ಕಲರ್ ಬರ್ತದೆ. ಹೀಗೆ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಆಯಿತಾ. ಅವನು ಆಲ್ಮೋಸ್ಟ್ ಹೀಗೆ ಬ್ರಷ್ ಮಾಡು ಅಂದರೆ ಫಸ್ಟು ನೆಕ್ಕದು, ಆದಮೇಲೆ ಇನ್ನೊಂದ್ಸಲ ಹಾಕು ಅಂತಾನೆ, ಮಮ್ಮಿ ಪೇಸ್ಟ್ ಹಾಕು ಅಂತಾನೆ, ಆದಮೇಲೆ ಹಾಕಿದ ಮೇಲೆ ತಿಕ್ಕುವಂಥದ್ದು ಅವನು ಮಾಡೋದೇ ಹಾಗೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಬೇಬಿಯ ವೈಪ್, ಅಂದರೆ ಅವನಿಗೆ ಕೋಲ್ಡ್ ಎಲ್ಲ ಆಗ್ತದಲ್ಲ, ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ವಿಕ್ಸು, ಜಂಡು ಬಾಂಬು, ಮೆಂಟೋ ಪ್ಲಸ್ ಏನೇನೋ ಎಲ್ಲ ಹಾಕ್ತಾರೆ. ನಾನು ಹಾಕು ಬಂದುಬಿಟ್ಟು ಬೇಬಿಯ ರಬ್ ಅಂತ, ವಿಕ್ಸ್ ರಬ್ ಅಂತ ಬರ್ತದೆ, ಬೇಬಿ ರಬ್, ಅದು ವಿಕ್ಸ್ ಬ್ರ್ಯಾಂಡ್. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಾತ್ರ ಇದ್ರದ್ದು ನಾನು ದೊಡ್ಡದೇ ತಗೋಬರೋದು ಹೀಗೆ, ಓಕೆನಾ. ಇದನ್ನು ಯಾಕೆ ಗೊತ್ತಾ, ಇವಾಗೆಲ್ಲ ಚಳಿ, ಇಲ್ಲಿ ಬೆಂಗಳೂರಲ್ಲಿ ಉಂಟಲ್ಲ ಚಳಿ ಅಂದರೆ ಚಳಿ, ಕಾಲನ್ನೆಲ್ಲ ಕಿಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಇರ್ತದೆ. ಸೊ ನಾನು ಹಾಗಾಗಿ, ಮತ್ತು ಅವನಿಗೆ ಕೋಲ್ಡ್ ಎಲ್ಲ ಆಗ್ತದಲ್ಲ, ಸೊ ಇದನ್ನ ಯೂಸ್ ಮಾಡೋದು ನಾನು ಜಾಸ್ತಿ, ಬೇಬಿಯ ರಬ್ ಯೂಸ್ನೇ ಮಾಡುವಂಥದ್ದು. ನಾನು ಬಂದುಬಿಟ್ಟು ಪ್ಯಾಂಪರ್ಸ್ ಪ್ರೀಮಿಯಂ ಕೇರನ್ ಅಂತ ಡೈಪರ್ನ ಮಗುವಿಗೆ ಯೂಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ಪ್ಯಾಂಟೀಸ್ ಡೈಪರ್ಸ್ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಬಂದುಬಿಟ್ಟು ಆ್ಯಂಟಿ ರ್ಯಾಷಸ್ ಬ್ಲ್ಯಾಂಕೆಟ್ಸ್, ಅಂದರೆ ಅಷ್ಟು ಸಾಫ್ಟ್ ಇರುವಂಥ ಡೈಪರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಡೈಪರು. ಎಲ್ಲರಿಗೂ ನಾನು ರೆಕಮೆಂಡ್ ಮಾಡೋದು ಈ ಡೈಪರ್ನ ಯೂಸ್ ಮಾಡಿ ಅಂತ. ಮಗುವಿಗೆ ಯಾವುದೇ ರ್ಯಾಷಸ್ ಆಗೋದಿಲ್ಲ. ಇದರಲ್ಲಿ ನಿಮಗೆ XXL ವರೆಗೂ ಸೈಜಸ್ ಇರುತ್ತೆ. ಅಂದರೆ ಸೊ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡೈಪರ್, ಅದೊಂದು ಹೇಳ್ತೇನೆ. ನಾನು ಬೇಬಿಗೆ ಕಾಜಲ್ ಯೂಸ್ ಮಾಡ್ತೇನೆ. ಆ ಕಾಜಲ್ ಬಂದುಬಿಟ್ಟು ಹಿಮಾಲಯ ಕಾಜಲ್ ಆಯಿತಾ, ಕಾಣಿಸ್ತಾ ಇದೆಯಲ್ಲ, ಇದು ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆಯಿತಾ. ನಾನಿದು 50 ರೂಪೀಸ್ ಕೊಟ್ಟು ತೊಗೊಂಡಿದ್ದು ಚಿಕ್ಕದು. ಇದು ಸಹ ಮೆಡಿಕಲ್ ಶಾಪಲ್ಲೇ ತೊಗೊಂಡಿದ್ದು. ಒಂದೊಂದು ಟೈಮ್ ದೊಡ್ಡದು ತೊಗೊತೀನಿ, ಒಂದೊಂದು ಟೈಮ್ ಚಿಕ್ಕದು ತೊಗೊತೀನಿ. ಮತ್ತು ಇನ್ನೊಂದು ಎಂತ ಗೊತ್ತಾ, ಮಕ್ಕಳಿಗೆ ಯಾವಾಗಲೂ ನೀವು ಇಲ್ಲೇ ಸಹ ಒಂದು ಕಾಜಲ್ನ ರೌಂಡ್ ಹಾಕಿ ಆಯಿತಾ. ನಾನು ಇಲ್ಲಿಗೆಲ್ಲ ಬರಿತೇನೆ ಆಯಿತಾ. ನೀವು ಸಹ ಇಲ್ಲಿ ಹಾಕಿ, ಯಾಕೆ ಗೊತ್ತೇ ಇಲ್ಲಿ ಹಾಕಬೇಕು ಅಂದಿದ್ದು, ಕೆಟ್ಟ ದೃಷ್ಟಿಗಳು, ಗಾಳಿ ಸೋಕಾಗುವಂಥದ್ದೆಲ್ಲ ಆಗೋದಿಲ್ಲ ಇಲ್ಲಿ ಸಹ ಬರ್ತರೆ. ಹಾಗಾಗಿ ಮಕ್ಕಳಿಗೆ ಖಂಡಿತ ಆಗಲಿ ಹೇಳ್ತೇನೆ ನೋಡಿ, 1ನೇ ಕ್ಲಾಸ್ ಹೋಗುವ ಮಗುವವರೆಗೆ ನೀವು ಕಾಜಲ್ನ ಬರೀರಿ. ಇಲ್ಲಿಗೆ ಬರಿತೀರೋ ಬಿಡ್ತೀರೋ, ಇಲ್ಲಿಗೆ ಬರೀರಿ ಆಯಿತಾ. ಯಾಕಂದರೆ ಅಷ್ಟು 1ನೇ ಕ್ಲಾಸ್ 2nd ಸ್ಟ್ಯಾಂಡರ್ಡ್ ಹೋಗುವ ಮಕ್ಕಳಿಗೆಲ್ಲ ಜಾಸ್ತಿ ದೃಷ್ಟಿ ಬೀಳ್ತದೆ, ಮತ್ತು ಮಕ್ಕಳು ತುಂಬ ಚಂದ ಎಲ್ಲ ನೋಡಲಿಕ್ಕೆ. ಸೊ ಹಾಗಾಗಿ ಆಯಿತಾ, ನಾನು ಇಷ್ಟೇ ಪ್ರಾಡಕ್ಟ್ನ ಯೂಸ್ ಮಾಡುವಂಥದ್ದು. ಅಪ್ಕಮಿಂಗ್ ಡೇಸಲ್ಲಿ ಮಗುವಿದು ಸಹ ತುಂಬ ವೀಡಿಯೋಸ್ ಎಲ್ಲ ಮಾಡ್ತೇನೆ. ಈಗ ಸಹ ಸ್ಟಾರ್ಟ್ ಮಾಡಿದ್ದೇನೆ ಮಗುವಿನ ವೀಡಿಯೋಸ್ ಎಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೀಗೆ ಕ್ಲಿಕ್ ಮಾಡಿ ನಿಮ್ಮ